ಬಾಂಗ್ಲಾದೇಶದಲ್ಲಿ ಆಗುವಂತಹ ಹಿಂದೂಗಳ ಮೇಲೆ ಹಲ್ಲೆ ಆಗತ್ತದ. ಅದೇ ರೀತಿ ಇನ್ನು ಮುಂದಿನ ಇಂಥ ಹಲ್ಲೆಗಳು ಆಗಬಾರ್ದು ಹೇಳಿ ಪ್ರತಿಭಟನೆ ಮಾಡಿದ್ದೀವಿ. ಈಗ ಕೇಂದ್ರ ಸರ್ಕಾರ ಹೇಳ್ತೀವಿ, ಹಿಂಗ ಮುಂದೆ ಹಲ್ಲೆಗಳು ಆಗತ್ತ ಅಂದ್ರೆ ನಾವೇನು ಕೈಗಟ್ಟಂಗೆ ಗೊತ್ತಿಲ್ಲ, ನಾವು ಏನು ನಿರ್ಧಾರ ಮಾಡಿದ್ದೀವಿ ಆ ರೀತಿ ನಾವು ಕೈಗೊಳ್ತೀವಿ. ಬಾಂಗ್ಲಾದೇಶಕ್ಕೆ ಎಚ್ಚರಿಕೆ ಕೊಡ್ತೀವಿ ಅಂದ್ರೆ ನೀವೆಲ್ಲ ಬೆಂದು ಒಬ್ಬರು ಮುಟ್ರೆ ನಾವಿಲ್ಲಿ ಭಾರತದಾಗ 3 ಮಂದಿ ಮುಟ್ತೇವೆ ಹೋಗಿ ಇಷ್ಟಪಡ್ತೀವಿ. ಕೇಂದ್ರ ಸರ್ಕಾರ ನಮ್ಮಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳು ಎಲ್ಲದಾರಲ್ಲ ಅವರೆಲ್ಲ ಅದೇ ರೀತಿ ರಕ್ಷಣೆ ಕೊಡಬೇಕು. ಅವ್ರಿಗೇನು ಆಗೋದಂದ್ರೆ ಕೇಂದ್ರ ಸರ್ಕಾರ ಕಾಯ್ದೆ ತರಬೇತಿ ಹೇಳ್ತೀವಿ. ಮೊನ್ನೆ ನಡೆದಂತಹ ಬಾಂಗ್ಲಾದಲ್ಲಿ ಹಿಂದೂ ಯುವಕನ ಹತ್ಯೆಯನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಇಡೀ ದೇಶಾದ್ಯಂತ ಪ್ರತಿಭಟನೆ ಕರೆಯನ್ನ ಕೊಟ್ಟಿದ್ದಾರೆ. ಈ ಪ್ರತಿಭಟನೆಯ ಮುಖಾಂತರ ನಾವು ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂಗಳ ರಕ್ಷಣೆ ಆಗಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ನಿನ್ನೆ ವಿಶ್ವ ಹಿಂದೂ ಪರಿಷತ್ ಅನೇಕ ಹಿಂದೂ ಸಂಘಟನೆಗಳ ಮುಖಾಂತರ ನಮ್ಮ ದೇಶದಲ್ಲಿರ್ತಕ್ಕಂಥ ಬಾಂಗ್ಲಾದೇಶದ ರಾಯಭಾರಿ ಕಚೇರಿಯೊಳಗೆ ಮುತ್ತಿಗೆ ಹಾಕಿ ಅಲ್ಲಿ ಕೂಡ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದೇವೆ. ಆದ ಕಾರಣ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಅಲ್ಲಿರ್ತಕ್ಕಂಥ ಸರ್ಕಾರಕ್ಕ ಒಂದು ಗಟ್ಟಿತನದ ನಿರ್ಧಾರವನ್ನ ತಿಳಿಸಬೇಕಾಗಿದೆ ಹಿಂದೂಗಳ ರಕ್ಷಣೆ ಆಗುವ ದೃಷ್ಟಿಯೊಳಗ. ಇಲ್ಲ ಅಂದ್ರೆ ಒಂದು ವೇಳೆ ಏನಾದ್ರೂ ಇದೇ ರೀತಿ ಘಟನೆಗಳ ಮುಂದೆ ಮರುಕಳಿಸಿದ್ರೆ ಇಲ್ಲಿರ್ತಕ್ಕಂಥ ಅನೇಕ ಬಾಂಗ್ಲಾದೇಶದ ಪ್ರಜೆಗಳು ಇಲ್ಲೇ ಇದ್ದಾರೆ. ಅನಧಿಕೃತವಾಗಿ ಬಂದಂತ ಪ್ರಜೆಗಳ ಪರಿಸ್ಥಿತಿ ಏನಾಗತೈತೆ ಅಂತ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಎಚ್ಚರಿಕೆಯನ್ನ ನಾವು ಕೊಡ್ತಾ ಇದ್ದೇವೆ. ಆದ ಕಾರಣ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಅಲ್ಲಿರ್ತಕ್ಕಂಥ ಹಿಂದೂಗಳ ರಕ್ಷಣೆಯನ್ನ ಮಾಡಬೇಕು. ಮತ್ತೆ ಇಲ್ಲಿರ್ತಕ್ಕಂಥ ಬಾಂಗ್ಲಾದೇಶದ ಅನಧಿಕೃತ ಇದ್ದಂತ ಬಂದಂತಹ ಮುಸುಳುಕೋರರನ್ನ ಒದ್ದು ಹೊರಗಾಕಿ ಅಲ್ಲಿರ್ತಕ್ಕಂಥ ಹಿಂದೂಗಳನ್ನ ನಮ್ಮ ದೇಶಕ್ಕೆ ಕರೆತರುವಂತ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಯಾಕಂದ್ರೆ ಜಿಹಾದಿ ಇರ್ತಕ್ಕಂಥ ರಾಷ್ಟ್ರದಲ್ಲಿ ಯಾವುದೇ ವ್ಯಕ್ತಿಗಳನ್ನ ಬದುಕಲಿಕ್ಕೆ ಅವ್ರು ಕೊಡುವುದಿಲ್ಲ. ಆ ದೃಷ್ಟಿಯೊಳಗ ನಮ್ಮ ಹಿಂದೂಗಳ ಬದುಕ ಕಟ್ಟಿಕೊಳ್ಬೇಕಾದ್ರೆ ಭಾರತ ದೇಶದಲ್ಲಿ ಮಾತ್ರ ಸಾಧ್ಯತೆ ಅನ್ನೋದ ಇವತ್ತು ನಮ್ಗೆಲ್ಲ ಗೊತ್ತಾಗಿದೆ. ಆದ ಕಾರಣ ಅಲ್ಲಿರ್ತಕ್ಕಂಥ ಹಿಂದೂಗಳನ್ನ ನಮ್ಮ ದೇಶಕ್ಕೆ ಕರೆತರುವಂತ ಒಂದು ವ್ಯವಸ್ಥೆಯನ್ನು ಕೂಡ ಕೇಂದ್ರ ಸರ್ಕಾರ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಲಕ್ಷ್ಮಣ್ ಮಿಶಾಳೆ, ಬಜರಂಗ ದಳದ ವಿಭಾಗ ಸಹ ಸಂಯೋಜಕ.